ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಫೆಬ್ರವರಿ ತಿಂಗಳ ಸಿಂಹರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 11ನೇ ತಾರೀಕಿನಂದು ಬುಧ ಗ್ರಹ, 12ನೇ ತಾರೀಕಿನಂದು ರವಿ ಗ್ರಹ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 27ನೇ ತಾರೀಕಿನಂದು ಬುಧ ಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶುಕ್ರಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಅದರಲ್ಲೂ ಕೂಡ ಆ ಶುಕ್ರಗ್ರಹ ನಿಮಗೆ ಅತ್ಯಂತ ಉಚ್ಚವಾಗಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಅಂದರೆ ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳೆಲ್ಲ ಬಾಧಿಸುತ್ತಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಈ ಮಾಸದಲ್ಲಿ ಕಮ್ಮಿ ಆಗುವುದಕ್ಕೆ ಅವಕಾಶ ಇದೆ. ಇನ್ನು ದಶಮ ಭಾವದ ಅಧಿಪತಿಯಾದಂತಹ ಶುಕ್ರಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಉದ್ಯೋಗದ ಒತ್ತಡ ಕಮ್ಮಿ ಆಗುತ್ತೆ. ಏನಾಗುತ್ತೆ ಹೇಳಿ, ಸಿಕ್ಕಾಪಟ್ಟೆ ಕೆಲಸ, ಇನ್ನೂ ಕೂಡ ಸ್ವಲ್ಪ ಸಮಯ ಇದೆ, ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕು. ಈ ರೀತಿಯಾಗಿ ಏನೋ ಒಂದು ಒಟ್ಟಲ್ಲಿ ಕೆಲಸದ ಒತ್ತಡ ಅಂತ ಹೇಳುವಂಥದ್ದು ಈ ವರ್ಷದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕಾಡ್ತಾ ಇತ್ತು. ಅದೆಲ್ಲ ಈ ಮಾಸದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಕಮ್ಮಿ ಆಗುತ್ತೆ. ಆ ಕೆಲಸದ ಒಂದು ಒತ್ತಡ ಅಂತ ಹೇಳುವಂಥದ್ದು ಕಮ್ಮಿ ಆಗುತ್ತೆ. ಹಾಗಾಗಿ ಮನಸ್ಸಿಗೆ ನೆಮ್ಮದಿಯ ಪ್ರಾಪ್ತಿ ಆಗುತ್ತೆ. ಮುಖ್ಯವಾಗಿ ಕುಟುಂಬಕ್ಕೆ ನೀವು ಒಂದಷ್ಟು ಸಮಯವನ್ನು ನೀಡ್ತೀರಿ. ಏನಾಗ್ತಿತ್ತು ಅಂತ ಹೇಳಿ ಆದರೆ ಯಾವಾಗಲೂ ಕೂಡ ಕೆಲಸ ಅಂಥೇಳಿ ಆ ಕೆಲಸದಲ್ಲೇ ಮುಳುಗ್ಬಿಡ್ತೀರಿ. ಹಾಗಾಗಿ ಕುಟುಂಬಕ್ಕೆ ನೀವು ಸಮಯವನ್ನು ಕೊಡುವುದಕ್ಕೆ ನಿಮಗೆ ಸಮಯವೇ ಸಿಗ್ತಾ ಇರಲಿಲ್ಲ. ಅದರಿಂದೆಲ್ಲ ನಿಮಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗ್ತಿತ್ತು. ಕುಟುಂಬದ ಸದಸ್ಯರೆಲ್ಲ ಅವನು ಬಿಡಪ್ಪ, ಅವನು ಯಾವಾಗಲೂ ಕೆಲಸ ಅಂಥೇಳಿ ಅದರಲ್ಲೇ ಇರ್ತಾನೆ ಅಂಥೇಳಿ ಅವ್ರ ಮನಸ್ಸಲ್ಲಿ ಒಂದು ಬೇಜಾರಿತ್ತು. ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ನೀವು ಏನೋ ಕೆಲಸದ ಒತ್ತಡ ಕಮ್ಮಿ ಆಗುತ್ತೆ, ಕುಟುಂಬಕ್ಕೆ ಒಂದಷ್ಟು ಸಮಯದ ವಿನಿಯೋಗವನ್ನು ಮಾಡ್ತೀರಿ. ಮುಖ್ಯವಾಗಿ ನಾವಿದನ್ನು ಇಲ್ಲಿ ತಿಳ್ಕೊಬೇಕು. ಏನು ಹೇಳಿ, ಮನುಷ್ಯನ ಜೀವನಕ್ಕೆ ದುಡ್ಡು ಗಿಡ್ಡು ಎಲ್ಲದೂ ಕೂಡ ಮುಖ್ಯನೇ ಅಲ್ಲ ಅಂತ ಹೇಳಿ ಅಲ್ಲ, ಆದರೆ ಅದೇ ಮುಖ್ಯ ಅಲ್ಲ ಅಲ್ವಾ. ಎಲ್ಲ ಮಾಡುವುದು ಯಾಕಾಗಿ ಮಾಡುವಂಥದ್ದು? ನಾವು ಸಂತೋಷಕ್ಕಾಗಿ ಮಾಡುವಂಥದ್ದು. ಆ ಸಂತೋಷವೇ ಇಲ್ಲ ಅಂತ ಹೇಳಿ ಆದಮೇಲೆ ಉಳಿದಿದ್ದೆಲ್ಲ ಇದ್ದೇನು ಪ್ರಯೋಜನ? ಹಾಗಾಗಿ ಯಾವಾಗಲೂ ಕೆಲಸ ಅಂಥೇಳಿ ಅದರಲ್ಲೇ ಮುಳುಗಿಬಿಟ್ರೆ ಅದರಿಂದ ಏನು ಸಂತೋಷ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುವುದಿಲ್ಲ. ಆದರೆ ಈ ಮಾಸದಲ್ಲಿ ಆ ರೀತಿ ಆಗುವುದಿಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂಥೇಳಿ ಆದರೆ, ಒಬ್ಬ ವ್ಯಕ್ತಿಗೆ ಒಂದು ದೊಡ್ಡ ಮಾವಿನ ತೋಟ ಇದೆ. ಆ ವ್ಯಕ್ತಿನ ನಾವು ಒಳಗಡೆ ಬಿಟ್ಟಿದ್ದೀವಿ. ಅವನಿಗೆ ಒಂದು 10 ನಿಮಿಷ ಸಮಯ ಕೊಟ್ಟಿದ್ದೀವಿ. ಈ 10 ನಿಮಿಷದಲ್ಲಿ ನೀನು ಎಷ್ಟು ಬೇಕಾದರೂ ಮಾವಿನ ಹಣ್ಣನ್ನು ತಿನ್ನಬಹುದು ಅಂತ ಆ ವ್ಯಕ್ತಿಗೆ. ಆದರೆ ಅಲ್ಲಿಂದ ಹೊರಗಡೆ ಏನನ್ನು ಕೂಡ ತೆಗೆದುಕೊಂಡು ಬರುವ ಹಾಗಿಲ್ಲ. 10 ನಿಮಿಷದಲ್ಲಿ ನೀನು ಎಷ್ಟು ತಿಂತೀಯೋ ಅಷ್ಟನ್ನು ತಿನ್ನಬಹುದು ಅಂತ. ಆ ವ್ಯಕ್ತಿ ಒಳಗಡೆ ಹೋದವನು ಅಲ್ಲಿರುವಂಥ ಒಂದು ಮಾವಿನ ಹಣ್ಣನ್ನು ನೋಡ್ತಾನೆ, ಅದನ್ನು ಕುಯ್ಕೊಳ್ತಾನೆ. ಇನ್ನೂ ಒಂದು 4 ಕುಯ್ಯೋಣ ಅಂಥೇಳಿ ಕುಯ್ಯೋದ್ರಲ್ಲೇ ಅವನು ಮಾವಿನ ಹಣ್ಣನ್ನು ಕುಯ್ಯೋದ್ರಲ್ಲೇ ಅವನು ಸಮಯವನ್ನು ಕಳೆದು ಬಿಟ್ಟರೆ 10 ನಿಮಿಷ ಆಗುತ್ತೆ. ಅಲ್ಲಿ ಮತ್ತೇನು ತಿನ್ನುವುದಕ್ಕಾಗುವುದಿಲ್ಲ. ಹೊರಗಡೆ 10 ನಿಮಿಷ ಆದ್ಮೇಲೆ ಮತ್ತೇನು ತಿನ್ನುವುದಕ್ಕಾಗುವುದಿಲ್ಲ. ಅದು ಬುದ್ಧಿವಂತಿಕೆ ಅಂತ ಹೇಳಿ ಹೇಳುವುದಕ್ಕಾಗುವುದಿಲ್ಲ. ಹಾಗೆ ಏನು ಅಂತ ಹೇಳಿ ಆದರೆ, ಭಗವಂತನು ನಮಗೊಂದಷ್ಟು ಸಮಯವನ್ನು ಕೊಟ್ಟು ಕಳಿಸಿದ್ದಾನೆ, ನಮಗೊಂದಷ್ಟು ಆಯಸ್ಸನ್ನು ಕೊಟ್ಟು ಕಳಿಸಿದ್ದಾನೆ. ಅದರಲ್ಲಿ ಏನೋ ಬದುಕುವುದಕ್ಕಾಗಿ ದುಡ್ಡು ಬೇಕು, ಎಲ್ಲದೂ ಬೇಕು, ಹೌದು, ಅದನ್ನೆಲ್ಲ ಸಂಪಾದನೆ ಮಾಡ್ತೀವಿ. ಆದರೆ 3 ಹೊತ್ತು ಅದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಅದು ಏನು ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಏನಾಗುತ್ತೆ ಹೇಳಿ, ಪ್ರಪಂಚದಲ್ಲಿ ಎಲ್ಲೆಲ್ಲೋ ಇದೆ ದುಡ್ಡು, ಅದನ್ನೆಲ್ಲ ಒಟ್ಟು ಮಾಡಿ ಒಂದು ಕಡೆ ಇಟ್ಟು ಬಿಡ್ತೀವಿ ಅಷ್ಟೇ. ಅದರಿಂದ ಏನು ಪ್ರಯೋಜನ ಇದೆ ಅಲ್ವಾ? ಅದೇನು ಕೂಡ ಅಷ್ಟೊಂದು ಪ್ರಯೋಜನ ಇಲ್ಲ. ಹಾಗಾಗಿ ಏನು ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ಅನುಭವಕ್ಕೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಬೇಕಲ್ವಾ. ಹಾಗಾಗಿ ಯಾವಾಗಲೂ ಕೂಡ ಕೆಲಸ ಅಂಥೇಳಿ ಅದು ಒತ್ತಡದಲ್ಲೇ ಕಳೆದು ಹೋಗ್ತಿದ್ದಂತಹ ನಿಮ್ಮ ಜೀವನ ಈ ಮಾಸದಲ್ಲಿ ಆ ಕೆಲಸದ ಒತ್ತಡ ಎಲ್ಲ ಕಮ್ಮಿ ಆಗುತ್ತೆ. ಕುಟುಂಬದ ಸದಸ್ಯರಿಗೆಲ್ಲ ಒಂದಷ್ಟು ಸಮಯವನ್ನು ಕೊಡ್ತೀರಿ. ಅದರಿಂದ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಹೇಗಿದೆ ಅಂತ ಹೇಳಿ ಅಂದರೆ, ಈ ಕಾದಿರುವಂತಹ ಭೂಮಿಗೆ ಮಳೆ ಬಂದವಾಗ ಯಾವ ರೀತಿ ಆಗುತ್ತೆ ಹೇಳಿ. ಈ ಬೇಸಿಗೆಗಾಲದಲ್ಲಿ ಸಿಕ್ಕಾಪಟ್ಟೆ ಭೂಮಿ ಕಾದು ಹೋಗಿರುತ್ತೆ, ನೀರೇ ಸಿಕ್ಕಿರುವುದಿಲ್ಲಲ್ಲ. ಹಾಗಾಗಿ ಅವು ಒಂದೇ ಸಲ ಮಳೆ ಬಂದರೆ ತುಂಬ ಚೆನ್ನಾಗಾಗುತ್ತಲ್ಲ, ಆ ಭೂಮಿಗೆ ಎಷ್ಟು ಖುಷಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ.
ಆ ರೀತಿಯಾಗಿದೆ ನಿಮಗೆ ಈ ಮಾಸ ಅಂತ. ಬರೀ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಂತಹ ನಿಮಗೆ ಈ ಮಾಸದಲ್ಲಿ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ತೃತೀಯ ಭಾವದ ಅಧಿಪತಿಯಾದಂತಹ ಶುಕ್ರಗ್ರಹ ಅಷ್ಟಮ ಭಾವದಲ್ಲಿ ಉಚ್ಚವಾಗಿ ಸ್ಥಿರವಾಗಿರೋದ್ರಿಂದಾಗಿ ಅಣ್ಣ ತಮ್ಮ, ಅಕ್ಕ ತಂಗಿ ಇವರಿಂದೆಲ್ಲ ನಿಮಗೆ ಒಂದಷ್ಟು ಸಹಾಯ ಪ್ರಾಪ್ತಿಯಾಗುತ್ತೆ. ಮತ್ತು ಅವರಿಂದ ಒಂದಷ್ಟು ನಿಮಗೆ ಉಡುಗೊರೆಗಳು ಕೂಡ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ. ಶುಕ್ರಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿರವಾದಂತಹ ಸಂದರ್ಭದಲ್ಲಿ ದುಃಖನಾಶಂ ಮಹತ್ಸೌಖ್ಯಂ ಬಂಧುಮಿತ್ರ ಸಮಾಗಮಂ ರಾಜಸನ್ಮಾನ ತೋಷಾಪ್ತಿಂ ಅಷ್ಟಮೇ ಭೃಗುನಂದನೆ ಅಂತ ಹೇಳಿರುವಂಥದ್ದು. ಇದನ್ನೇ ನಾನು ಈ ಹಿಂದೆ ಹೇಳಿದ್ನಲ್ಲ, ದುಃಖನಾಶಂ, ದುಃಖ ಎಲ್ಲ ಮುಗಿದು ಹೋಗ್ಬಿಡುತ್ತೆ, ಮನಸ್ಸಿಗೊಂದು ಏನು ಮಹತ್ ಸೌಖ್ಯಂ ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದೇ ಮುಖ್ಯವಾಗಿ ಬೇಕಾಗಿರುವಂಥದ್ದಲ್ವಾ, ಅದು ಪ್ರಾಪ್ತಿಯಾಗುತ್ತೆ. ಬಂಧು ಮಿತ್ರ ಸಮಾಗಮಂ, ಬಂಧುಗಳ ಮತ್ತು ಮಿತ್ರರ ಭೇಟಿಯನ್ನು ಮಾಡ್ತೀರಿ, ಅವರ ಜೊತೆಗೆ ಅತಿ ಹೆಚ್ಚು ಸಮಯವನ್ನು ಕಳಿತೀರಿ. ರಾಜಸನ್ಮಾನ ತೋಷಾಪ್ತಿಂ, ಏನು ಮುಖ್ಯವಾಗಿ ನಿಮಗೆ ಮೇಲಧಿಕಾರಿಗಳಿಂದೆಲ್ಲ ಒಂದಷ್ಟು ಪ್ರಶಂಸೆ ಪ್ರಾಪ್ತಿಯಾಗುತ್ತೆ. ತೋಷಾಪ್ತಿ, ಒಂದಷ್ಟು ಮನಸ್ಸಿಗೆ ಸಂತೋಷ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ಪಶುಸಂಗೋಪನೆಯನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ, ಹೈನುಗಾರಿಕೆಯನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಉಂಟಾಗುತ್ತೆ. ಕುಜಗ್ರಹ ಇದೆಯಲ್ಲ, ಅದು ನಿಮಗೆ ಈ ಮಾಸದಲ್ಲಿ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುತ್ತೆ. ಆ ಸಂದರ್ಭದಲ್ಲಿ ಧನಂ ವರ್ಧತೆ ಗೋಧನೈರ್ ವಾಹನೈರ್ವ ಅಂತ ಹೇಳಿರುವಂಥದ್ದು. ಅಂದರೆ ವಾಹನಗಳಿಂದ ಒಂದಷ್ಟು ಲಾಭ ಉಂಟಾಗುವಂತಹ ಯೋಗ ನಿಮಗೆ ಇದೆ. ಅಂದರೆ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವೃತ್ತಿಯನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ನವಮ ಭಾವ ಮತ್ತು ಚತುರ್ಥ ಭಾವದ ಅಧಿಪತಿಯಾಗಿ ಕುಜಗ್ರಹ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಉಂಟಾಗುತ್ತೆ. ಅಂದರೆ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಇರಬಹುದು. ನೀವೇನೋ ಹುಡುಕ್ತಾ ಇರ್ತೀರಿ, ಒಂದು ಒಳ್ಳೆ ಜಾಗ ಬೇಕು ತೆಗೆದುಕೊಳ್ಬೇಕು ಅಂತ ಹೇಳಿ. ಆದರೆ ಏನಾಗ್ತಿರುತ್ತೆ, ಒಂದು ಒಳ್ಳೆ ಜಾಗನೇ ಸಿಗ್ತಾ ಇರುವುದಿಲ್ಲ, ಅಥವಾ ಒಳ್ಳೆ ಜಾಗ ಸಿಗತ್ತೆ ಆದರೆ ಅದಕ್ಕೆ ಬೆಲೆ ಅಂತ ಹೇಳುವಂಥ ಸಿಕ್ಕಾಪಟ್ಟೆ ಹೆಚ್ಚಿಗೆ ಅಂತ ಹೇಳಿ ನಿಮ್ಗೆ ಅನಿಸುತ್ತೆ. ಈ ರೀತಿ ಎಲ್ಲ ಸಮಸ್ಯೆ ಉಂಟಾಗ್ತಿದ್ರೆ ಅದೆಲ್ಲ ಬಗೆಹರಿಯುತ್ತೆ. ಅಥವಾ ಯಾವುದೋ ಒಂದು ಭೂಮಿ ಇರುತ್ತೆ, ಅದನ್ನು ಮಾರಾಟ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರಿ, ಅದು ಒಳ್ಳೆ ಬೆಲೆಗೆ ಮಾರಾಟ ಆಗ್ತಾನೇ ಇರುವುದಿಲ್ಲ. ಆ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ಬಗೆಹರಿಯುತ್ತೆ. ಅಥವಾ ಭೂ ವ್ಯಾಪಾರಿಗಳಿಗೆ, ಈ ರಿಯಲ್ ಎಸ್ಟೇಟು ಇಂಥದ್ದನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಅತ್ಯಂತವಾಗಿ ಈ ಮಾಸದಲ್ಲಿ ಲಾಭ ಉಂಟಾಗುತ್ತೆ. ಇನ್ನು ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಕೂಡ ಬಗೆಹರಿಯುತ್ತೆ. ಅಥವಾ ಯಾವುದೋ ಭೂ ವಿವಾದ ಇರುತ್ತೆ, ಯಾವುದೋ ಒಂದು ಭೂಮಿಯನ್ನು ತೆಗೆದುಕೊಂಡಿರ್ತೀರಿ, ಅದರಲ್ಲಿ ಏನೋ ಒಂದಷ್ಟು ಸಮಸ್ಯೆಗಳೆಲ್ಲ ಇರುತ್ತೆ, ಭೂಮಿಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ವಿವಾದಗಳೆಲ್ಲ ಇರುತ್ತೆ. ಅವೆಲ್ಲ ಕೂಡ ಈ ಮಾಸದಲ್ಲಿ ಬಗೆಹರಿಯುವುದಕ್ಕೆ ಅವಕಾಶ ಇದೆ. ಒಟ್ಟಲ್ಲಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ನಿಮಗೆ ಅತ್ಯಂತವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಅತ್ಯಂತ ಶುಭ ಫಲಗಳು. ಈಗ ಒಂದೆರಡು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಅತ್ಯಂತವಾಗಿ ಜೋಪಾನವಾಗಿರಬೇಕಾಗುತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಒಂದನೆಯದು, ಅನೇಕ ಗ್ರಹಗಳು ಸಪ್ತಮ ಸ್ಥಾನದಲ್ಲಿ ಸ್ಥಿರವಾಗಿರುವಂಥದ್ದು. ರವಿ ಗ್ರಹ, ಬುಧ ಗ್ರಹ, ಶನಿ ಗ್ರಹ ಎಲ್ಲ ಸಪ್ತಮ ಸ್ಥಾನದಲ್ಲಿ ಸ್ಥಿರವಾಗಿದೆ. ಅದು ಉತ್ತಮ ಅಲ್ಲ. ಹಾಗಾಗಿ ಪಾಲುದಾರಿಕೆ ವ್ಯವಹಾರದಲ್ಲಿ ನೀವು ಅತ್ಯಂತವಾಗಿ ಜೋಪಾನವಾಗಿರಬೇಕು. ಅಂದರೆ ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲಿ ನೀವು ಅತ್ಯಂತ ಜೋಪಾನವಾಗಿರ್ಬೇಕಾಗತ್ತೆ. ಅದರಲ್ಲೆಲ್ಲ ತುಂಬ ಮೋಸ ಆಗುವುದಕ್ಕೆ ಈ ಮಾಸದಲ್ಲಿ ನಿಮಗೆ ಅವಕಾಶ ಇದೆ. ಅದು ಒಂದು ವಿಚಾರ. ಇನ್ನೊಂದು, ಸಪ್ತಮ ಭಾವದಲ್ಲಿ ಎಲ್ಲ ಗ್ರಹದ ಸ್ಥಿತಿ ಇದೆಯಲ್ಲ, ಹಾಗಾಗಿ ಸಂಗಾತಿಯ ಮಾತಿಗೆ ನೀವು ಬೆಲೆ ಕೊಡಬೇಕು. ಅಂದರೆ ನೀವು ಪುರುಷರಾಗಿದ್ದಂತಹ ಪಕ್ಷದಲ್ಲಿ ನಿಮ್ಮ ಪತ್ನಿ ಏನನ್ನು ಹೇಳ್ತಾರೋ ಆ ಮಾತಿಗೆ ನೀವು ಬೆಲೆ ಕೊಡಬೇಕು, ಅದೇ ರೀತಿಯಾಗಿ ನಡೆದುಕೊಳ್ಬೇಕಾಗತ್ತೆ. ಇನ್ನು ನೀವು ಹೆಂಗಸರಾಗಿದ್ದಂತಹ ಪಕ್ಷದಲ್ಲಿ ನಿಮ್ಮ ಮನೆಯವರು, ನಿಮ್ಮ ಪತಿಯಾದವರು ಯಾವ ಮಾತನ್ನು ಹೇಳ್ತಾರೋ ಆ ರೀತಿಯಾಗಿ ನೀವು ನಡೆದುಕೊಳ್ಬೇಕು. ಒಟ್ಟಿನಲ್ಲಿ ನಿಮ್ಮ ಸಂಗಾತಿಯ ಮಾತಿಗೆ ನೀವು ಬೆಲೆ ಕೊಡಬೇಕಾಗುತ್ತೆ. ಇವೊಂದೆರಡು ವಿಚಾರದಲ್ಲಿ ನೀವು ಜೋಪಾನವಾಗಿ ನಡೆದುಕೊಂಡಂತಹ ಪಕ್ಷದಲ್ಲಿ ಇನ್ನು ಉಳಿದಂತಹ ಎಲ್ಲ ವಿಚಾರದಲ್ಲಿಯೂ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಮಂಡಿ ನೋವು ಕಾಡುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ಅದೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉತ್ತಮವಾಗಿದೆ, ಆದರೆ ಸಂಗಾತಿಯ ಮಾತಿಗೆ ನೀವು ಬೆಲೆಯನ್ನು ಕೊಡಬೇಕಾಗುತ್ತೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಮಧ್ಯಮವಾಗಿದೆ, ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದಿಲ್ಲ. ಹೇಗೆ ಇಷ್ಟು ದಿವಸ ನಡ್ಕೊಂಡು ಹೋಗ್ತಿತ್ತು ಹಾಗೆ ನಡ್ಕೊಂಡು ಹೋಗುತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒತ್ತಡ ಕಮ್ಮಿ ಆಗುತ್ತೆ. ಇದೇ ಮುಖ್ಯವಾಗಿ ಬೇಕಾಗಿರುವಂಥದ್ದು, ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ.
ಈ ವರ್ಷದಲ್ಲೇ ದಶಮ ಭಾವದಲ್ಲಿ ಬೃಹಸ್ಪತಿ ಗ್ರಹದ ಸ್ಥಿತಿ ಇದ್ದಿದ್ದರಿಂದಾಗಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಅನೇಕ ಸಮಸ್ಯೆಗಳೆಲ್ಲ ಉಂಟಾಯಿತು. ಅದೆಲ್ಲ ಮೇ ಆದಮೇಲಂತೂ ಸಂಪೂರ್ಣವಾಗಿ ನಿಮಗೆ ಬಗೆಹರಿಯುತ್ತೆ. ಇದ್ರ ಮಧ್ಯದಲ್ಲಿ ಈ ಮಾಸದಲ್ಲಂತೂ ನಿಮಗೆ ಚೆನ್ನಾಗಿದೆ, ಒಂದಷ್ಟು ಒತ್ತಡಗಳೆಲ್ಲ ಕಮ್ಮಿ ಆಗುತ್ತೆ, ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಈ ಮಾಸದಲ್ಲಿ ಮುಖ್ಯವಾಗಿ ನೀವು ಭಗವಂತನಾದ ಶಿವದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಪ್ರಾಪ್ತಿಯಾಗುವುದಿಲ್ಲ, ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.